ಮೊದಲನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಆಡಳಿತ ಮಂಡಳಿ ಯಾವುದನ್ನು ಒಳಗೊಂಡಿದೆ? ಎ. ವಾಣಿಜ್ಯ ಸಚಿವಾಲಯ, ಬಿ. ಹಣಕಾಸು ಸಚಿವಾಲಯ, ಸಿ. ಕೇಂದ್ರ ಸರ್ಕಾರ, ಡಿ. ರೈತ ಸಚಿವಾಲಯ. ಸರಿಯಾದ ಉತ್ತರ ಬಿ. ಹಣಕಾಸು ಸಚಿವಾಲಯ. ಮುಂದಿನ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಯಾವ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ? ಎ. ಭಾರತ, ಬಿ. ಅಮೆರಿಕ, ಸಿ. ಬ್ರಿಟನ್, ಡಿ. ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಎ. ಭಾರತ. ಮುಂದಿನ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಯಾವ ಕ್ಷೇತ್ರದಲ್ಲಿ ಮಾದರಿ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ? ಎ. ಕೃಷಿ, ಬಿ. ವಿದ್ಯುತ್, ಸಿ. ವಾಣಿಜ್ಯ, ಡಿ. ಹಣಕಾಸು. ಸರಿಯಾದ ಉತ್ತರ ಡಿ. ಹಣಕಾಸು. ಮುಂದಿನ ಪ್ರಶ್ನೆ, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ ಜಿಆರ್ಎಸ್ಇ ಲಿಮಿಟೆಡ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪನೆಗೊಂಡಿತು? ಎ. 1882, ಬಿ. 1884, ಸಿ. 1900, ಡಿ. 1925. ಸರಿಯಾದ ಉತ್ತರ ಬಿ. 1884. ಮುಂದಿನ ಪ್ರಶ್ನೆ, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ ಜಿಆರ್ಎಸ್ಇ ಲಿಮಿಟೆಡ್ನ ಪ್ರಧಾನ ಕಚೇರಿ ಯಾವ ನಗರದಲ್ಲಿ ಇದೆ? ಎ. ದೆಹಲಿಯ, ಬಿ. ಕೋಲ್ಕತ್ತಾ, ಸಿ. ಮುಂಬೈ, ಡಿ. ಚೆನ್ನೈ. ಸರಿಯಾದ ಉತ್ತರ ಬಿ. ಕೋಲ್ಕತ್ತಾ. ಮುಂದಿನ ಪ್ರಶ್ನೆ, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ ಜಿಆರ್ಎಸ್ಇ ಲಿಮಿಟೆಡ್ನ ಅಧ್ಯಕ್ಷರು ಮತ್ತು ಎಂಡಿ ಯಾರು? ಎ. ಸಿಎಂಡಿ ಪಿಆರ್ ಹರಿ, ಬಿ. ಸಿಎಂಡಿ ಕೆಆರ್ ಶರ್ಮಾ, ಸಿ. ಸಿಎಂಡಿ ಎಸ್ ಡಿ ಸೋಮಯ್ಯ, ಡಿ. ಸಿಎಂಡಿ ಎಂ ಕುಮಾರ. ಸರಿಯಾದ ಉತ್ತರ ಸಿಎಂಡಿ ಪಿಆರ್ ಹರಿ. ಮುಂದಿನ ಪ್ರಶ್ನೆ, ಅರುಣಾಚಲ ಪ್ರದೇಶದ ರಾಜಧಾನಿ ಯಾವುದು? ಎ. ಇಟಾನಗರ, ಬಿ. ಗುವಾಹತಿ, ಸಿ. ಧರ್ಮಶಾಲಾ, ಡಿ. ಶಿಲ್ಲಾಂಗ್. ಸರಿಯಾದ ಉತ್ತರ ಇಟಾನಗರ. ಮುಂದಿನ ಪ್ರಶ್ನೆ, ಅರುಣಾಚಲ ಪ್ರದೇಶದ ಪ್ರಸ್ತುತ ಗವರ್ನರ್ ಯಾರು? ಎ. ಜಗದೀಪ್ ಧನ್ಕರ್, ಬಿ. ಲೆಫ್ಟಿನೆಂಟ್ ಜನರಲ್ ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್, ಸಿ. ವಿಶ್ವನಾಥ ಆಚಾರ್ಯ, ಡಿ. ಧರ್ಮೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಬಿ. ಲೆಫ್ಟಿನೆಂಟ್ ಜನರಲ್ ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್. ಮುಂದಿನ ಪ್ರಶ್ನೆ, ಅರುಣಾಚಲ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಎ. ಪೆಮಾ ಖಂಡು, ಬಿ. ಸೋನಿಯಾ ಗಾಂಧಿ, ಸಿ. ಅರುಣ್ ಜೇಟ್ಲಿ, ಡಿ. ಮಮತಾ ಬ್ಯಾನರ್ಜಿ. ಸರಿಯಾದ ಉತ್ತರ ಎ. ಪೆಮಾ ಖಂಡು. ಮುಂದಿನ ಪ್ರಶ್ನೆ, ನೀತಿ ಆಯೋಗ ಯಾವ ದಿನಾಂಕಕ್ಕೆ ರಚಿಸಲಾಗಿದೆ? ಎ. 1 ಜನವರಿ 2015, ಬಿ. 15 ಆಗಸ್ಟ್ 2014, ಸಿ. 1 ಜೂನ್ 2016, ಡಿ. 26 ಜನವರಿ 2017. ಸರಿಯಾದ ಉತ್ತರ ಎ. 1 ಜನವರಿ 2015. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.